ಸಚಿನ ಯಾರೋ ಒಬ್ರ ಮೇಲೆ ಅನುಮಾನ ಪಡ್ಬಾರ್ದು. ನಂಗೆ ಎಣ್ಣೆ ಹೊಡ್ಕೊಂಡ್ ಬರ್ತಾರೆ ಡೈಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಚು ಪಾಪ್ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತೊಂದು ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಲಾಸ್ಟ್ ರೂಮಲ್ಲಿ ಇದ್ದೀನಿ, ಅವರು ಅಲ್ಲಿ ಹಾಲಲ್ಲಿ ಕೂತಿದ್ದಾರೆ. ಪ್ರ್ಯಾಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಆಲ್ರೆಡಿ. ಯಾವ ಥರ ಹೋಗುತ್ತೆ ಇರೋದು ಗೊತ್ತಿಲ್ಲ. ನಾನೊಂದು 15 ನಿಮಿಷ 20 ನಿಮಿಷ ಬಿಟ್ಟು ಬಾ ಅಂತ ಹೇಳಿದ್ದಾಳೆ. ಲೈಕ್ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಪ್ರ್ಯಾಂಕ್ ಅಂತ ಮಾಡಿರೋದು. ನೋಡೋಣ ಹೆಂಗೆ ಬರುತ್ತೆ, ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಸಚಿನ್ ಏನ್ ಮಾಡ್ತಿರ್ತಾನೋ ಗೊತ್ತಿಲ್ಲ. ಅಮ್ಮ ರೂಮ್ ಒಳಗೆ ಇರ್ತಾರೆ 24 ಗಂಟೆ. ಇವನು ಮೊನ್ನೆನೂ ಅಷ್ಟೇ ತಡ್ತಾ ಇದ್ದೀನಿ, ಪುಲ್ಲಿ ಜೊತೆ ಮಾತಾಡ್ಕೊಂಡ್ ಬಂದೆ ಅಂತ ಹುಡುಗಿ ಜೊತೆ ಚಾಟ್ ಮಾಡ್ತಾವ ನೋಡು. ಆಮೇಲೆ ಕಣ್ಣೆಲ್ಲ ಕೆಂಪಗಾಗಿರುತ್ತೆ. ಕಣ್ಣೇ ನೋಡ್ತಿದ್ದೀನಿ, ನನಗೆ ಕಿಂಗ್ ಅವನಲ್ಲ, ಯಾಕೆ ಕಿಂಗ್ ಅವನಲ್ಲ ಅಂತ. ನಿಂಗೆ ಏನೋ ಚೇಂಜಸ್ ಅನಿಸ್ತಾಯ್ತಾ? ಏನ್ ಕೊರ್ಗೋದು? ಇನ್ನು ಮನ್ಸಲ್ಲಿ ಇಟ್ಕೊಂಡಿದ್ದಾನ. ಊರ್ ಚಿಂತೆನಾ, ಇಲ್ಲಿ ಸಂಸಾರ ಚಿಂತೆನಾ? ನೀ ಇದ್ರೆ ಎಲ್ಲೂ ಹೋಗಲ್ಲ. ನೈಟ್ ಹೊತ್ತು ಬಂದ್ರೆ ಇರ್ತೀಯಲ್ಲ 11 ಗಂಟೆವರೆಗೂ, ಎಲ್ಲೂ ಹೋಗಲ್ಲ. ನೀ ಇಲ್ಲ ಅಂದ್ರೆ ಆಚೆ ಹೋಗ್ತಾನೆ 10:30 ಆ ಟೈಮಿಗೆ. ಎಲ್ಲಿ ಹೋಗಿದ್ದೆ ಅಂತಂದ್ರೆ ಇಲ್ಲೇ ಆಚೆ ನಿಂತಿದ್ದೆ, ಇಲ್ಲೇ ಓಡಾಡ್ತಾ ಇದ್ದೆ ಅಂತ ಅಂತಾನೆ. ಆಯ್ತಾ? ನಂಗೆ ಇರೋ ಡೌಟ್, ಏನಾದ್ರು ಸ್ಮೆಲ್ ಅನ್ಸುತ್ತಾ ನಿಂಗೆ? ಎಣ್ಣೆ ಹೊಡಿತಾರ? ನಂಗೆ ಎಣ್ಣೆ ಹೊಡ್ಕೊಂಡ್ ಬರ್ತಾನೆ ಡೈಲಿ. ಎಲ್ಲಿ ಹೋಗೋದು? ಏನದು ಹೆಂಗಿದ್ರು ಲೇಟಾಗಿ ಮಾಡೋದು. ಆಯ್ತಾ? ಏನ್ ಎವ್ರಿ ಡೇ 10:30 ಮೇಲೆ ಬೇಜಾರಾಗಲ್ಲ? ಬೆಳಗ್ಗೆಯಿಂದ ಆಗಲ್ಲ. ಎಲ್ಲಿ ಹೋಯ್ತಾನೆ ಅಂತ ಅವ್ನಿಗೆ ಒಳಗಿರೋಕ್ ಯೂಶಲಿ ಬೇಜಾರು ಆಯ್ತಿರಲಿಲ್ಲ. 3 ದಿನ ಸುಮ್ಮನೆ ಮನೇಲೇ ಇರೋನು, ಕೆಲಸ ಇಲ್ಲ ಅಂದ್ರೆ. ಇತ್ತೀಚೆಗೆ ತಿರ್ಗದ್ ಕಲ್ತಿರೋದು. ಏನಿದು ರಹಸ್ಯ? ಬೈರವೇನು ಭೇದಿಸಬೇಕು. ನಾನೇ ನೀನ್ ಕಾಮಿಡಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ತೈತಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ನನ್ಗೆ ಕೋಪನೇ ಬರುತ್ತೆ ನನಗೆ. ಮೊನ್ನೆನೂ ಹಂಗೆ ನಂಗೆ ಹುಸಿ ಕೋಪ ಬರ್ಲಿಲ್ಲ. ಅಲ್ಲಿ ಹೇಳ್ದೆ ಹೋಗ್ಬಿಟ್ಟು ಮತ್ತೆ ಬಂದಾಗ ಅದೇ ವಿಡಿಯೋ ಅಂತ ಡ್ರಾಮಾ ಬಿಡ್ತಾರೆ. ವಿಡಿಯೋ ಅಲ್ವಾ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿದ್ರೆ ಅದೇ ಮಾತ್ರ ಬೆಳಗ್ಗೆ ವಿಡಿಯೋನೇ ಇಲ್ಲ ಅಂತ ಅಂತಾನೆ. ನಾವೇ ಎಲ್ಲ ಅನುಮಾನ ಪಟ್ಕೋಬಾರ್ದು. ಸಾಕ್ಷಿ ಇದ್ರೆ ಅನುಮಾನ ಪಡ್ಬೇಕು. ಅನುಮಾನ ಪಟ್ರೆ ತಾನೇ ಸಾಕ್ಷಿ ಸಿಗೋದು. ಅನುಮಾನನೇ ಪಡ್ದೆ ಅವ್ನು ಇಟ್ಟಂಗಿರ್ಲಿ ಅಂತ ಹೆಂಗ್ ಗೊತ್ತಾಗುತ್ತೆ ನನಗೆ? ಯಾರೋ ಒಬ್ರ ಮೇಲೆ ಅನುಮಾನ ಪಡ್ಬಾರ್ದು. ಸಾಕ್ಷಿ ಇರ್ಬೇಕು, ಅನುಮಾನ ಪಡ್ಬೇಕು. ಸಾಕ್ಷಿ ಸಿಗೋವರೆಗೂ ಕೈ ಮೀರಿ ಹೋಗ್ಬಿಟ್ರೆ ನಂಗೆ ಎಣ್ಣೆ ಹೊಡೆಯಕ್ ಹೋಯ್ತಾರ. ಇಲ್ಲೆಲ್ಲ ಒಮ್ಮೆ ಹತ್ರದಲ್ಲಿ ಬಾರು. ಮೇಲ್ ರೋಡ್ ಹೋದ್ರೆ ಲೈನ್ ಉದ್ದಕೋವೆ. ಇದ್ರ ಪಕ್ಕ ಪಾನಿಪುರಿ ತಿನ್ನಕ್ ಹೋಗ್ತಿದ್ವಲ್ಲ, ಅದ್ರ ಪಕ್ಕ ಬಾರು. ಎದುರುಗಡೆನೂ ಐತೆ, ಅಲ್ಲಿ ಪಕ್ಕನೂ ಐತೆ. ಸಿಂಗಾಸ್ ಹೋಗೋದಕ್ಕೆ ಅರ್ಧ ಗಂಟೆ ಬೇಕು. ಗಾಡಿ ಹೋದ್ರೆ ಸಿಗಡಿ ಅಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಬಿಡು. ಅವ್ನು ಯಾರೋ ಹೇಳ್ತಾನಲ್ಲ, ನಮ್ಮ ತಾತ ಸಲ ನಮ್ಮಪ್ಪ ಸಲ ಆಗಲಿ. ನಮ್ಮಪ್ಪ ಎಣ್ಣೆ, ನಮ್ಮ ತಾತ ಎಣ್ಣೆ, ನನ್ನ ತಮ್ಮ ಎಣ್ಣೆ, ಗಂಡ ಎಣ್ಣೆ, ಅವ್ರಮ್ಮ ಎಣ್ಣೆ ನೋಡ್. ನಾನೇನೋ ಹೇಳ್ತಾ ಇದ್ದೆ ಕಷ್ಟ. ನೀನ್ ನೋಡು, ನೀನ್ ಕಾಮಿಡಿ ಕೈ ಮೀರೋದ್ಮೇಲೆ ಏನ್ ಮಾಡ್ತತಿ ಕೇಳು. ನೀನ್ ಅನ್ಸತಿ ಕಾಫಿ ಕುಡಿತಾನೆ, ಕೇಳ್ಬೇಕಾಯ್ತು. ಕಾಫಿ ಪಾಕ ಕಲೀರ ತಾನು ಕೇಳಕ್ಕೆ. ಸಚಿನ ಕೇಳು ಸಚಿನ. ನಾನು ಮೊನ್ನೆ ಬಂದಿದ್ದೆ, ಎಲ್ಲೋ ಹೋಗಿದ್ದೆ, ಇಲ್ಲೇ ಇರ್ಲಿಲ್ಲ. ಅವಳು ಪಾಪ ಇದ್ದೇ ಇದ್ರು, ಎಲ್ಲೋ ಹೋಗಿದ್ದೆ. ಕಾಫಿ ಕುಡಿತೀಯಾ? ಅವ್ನು ಮಾತಾಡ್ತಾ ಇಲ್ಲ. ಕಟ್ಟು. ನಾನು ಮೂಸಕ್ಕೆ ತಟ್ಟೆ ಆಗಿದೆ. ಸಚಿನ ಸಚಿನ, ಕಾಫಿ ಕುಡಿತೀಯಾ? ಯಾಕೆ ಬಾಕ್ಲ ಕುಡಿದ್ಯಾ? ಏನ್ ಮಾಡ್ತಿದ್ದೆ ಬಾಗ್ಲ ಕಣ್ಣೆ ಮಾಡ್ತಿದ್ದೆ ಮತ್ತೆ ಅಷ್ಟೇ. ಹೌದಾ? ಮಾತಿಲ್ಲ ಕತೆ ಇಲ್ಲ ಅಂತ ಏನ್ ಹೇಳ್ತೀಯ ಇದಕ್ಕೆ? ಎಲ್ಲೋಗಿದ್ದೆ? ಏನಪ್ಪ ಇವಳು ಹೇಳ್ತಾವಳೆ? ಏನೋ ಹೇಳ್ತಾವಳೆ. ನೀನೇನೋ ಮಾಡ್ತಿದ್ಯಾ ಅಂತ. ಏನೋ ಹಿಂಗಂದಾಗ ಏನೋ ಮಾಡ್ತಿದ್ಯಾ, ಚೇಂಜ್ ಆಗಿದ್ಯಾ, ಎಣ್ಣೆ ಕುಡಿಯೋಕೆ ಹೋಯ್ತಾನ, ಯಾರ ಹತ್ರ ಚಾಟ್ ಮಾಡ್ತಾನೆ, ಏನೇನೋ ಅಂತ ಹೇಳ್ತಾವಳೆ.
ಏನ್ ಹೇಳ್ಬೇಕು ನನ್ನ ಕೇಳೋದು? ಏನ್ ಮಾಡ್ತಿದ್ಯಪ್ಪ? ನಾನೇನ್ ಮಾಡ್ತೀನಿ? ಏನೋ ಮಾಡ್ತಿದ್ಯಾ ಈಗ ಅಂತ. ಇಷ್ಟದಲ್ಲೂ ಏನ್ ಮಾಡ್ತಿದ್ದ? ಬಾಗ್ಲ ಹಾಕೊಂಡಿರ್ತಾನೆ, ಮೊನ್ನೆ ಮತ್ತೆ ನನ್ನ ಅರ್ಧ ತಟ್ಟದ್ನ ಗಂಟೆ ಇಲ್ವಾ? ಹೋಯ್ತಾನೆ, ಎಲ್ಲಿ ಹೋಯ್ತಾನೆ, ಎಣ್ಣೆ ಕುಡಿಯಕ್ ಹೋಯ್ತಾನ, ಬಾರ್ ಕಡೆಗ್ ಹೋಯ್ತಾನ, ಯಾರು ಏನೋ ಮಾಡಿದ್ರೆ ಏನ್ ಮಾಡ್ತೀಯ? ನಾನೇನ್ ಮಾಡ್ಲಿ? ನೀನ್ ಹೇಳು ಸರಿಯಾಗಿ, ನೀನೇನ್ ಮಾಡ್ತಿದ್ಯ ಅಂತ. ಏನ್ ಮಾಡ್ಲಿ? ನಾವ್ ಅಮ್ಮಂಗೂ ಚೇಂಜಸ್ ಕಂಡೈತೆ, ಅದಕ್ಕೆ ಕೇಳ್ತಿರೋದು. ಸುಮ್ನೆ ಕೇಳಕ್ ಹೋಗೇನು ಚಾ? ಏನೋ ಮಾಡ್ತಿದ್ಯಾ, ಏನೈತೆ ಯೋಚನೆ ಒಂದ್ಸಲಿ? ಯೋಚನೆ ಮಾಡೋರು 10:30 ರಾತ್ರಿ ಯೋಚನೆ ಮಾಡ್ತಾರೆ. ರಾಜ್ಕೋಗಿ ಏಯ್ ಕೂತ್ಕೋ, ಸುಮ್ನೆ ಒದೇತೀನಿ ನಾನು. ನೋಡು, ಏನ್ ನೋಡೋದು? ಆಂಟಿ ಅವಳು ಆಡ್ತಾಳೆ ಅಂತ ನೀವೇ ನೋಡಿ. ನಾನೇನ್ ಮಾಡಿದ್ದೀನಿ ಅಂತ? ಅಯ್ಯೋ ಆಂಟಿ ಏನು ಹೇಳ್ತೀರಾ? ನಿಂಗೆ ಮಾಡಕ್ ಬೇರೆ ಕೆಲಸ ಇರ್ಬೇನೆ? ಏನೋ ಮಾಡ್ತಿದ್ಯಾ ಅಂತ ನೋಡಿದ್ರೆ ಏನ್ ಮಾಡ್ತಿದ್ಯಾ ಹೇಳು ನೀನು. ಪಾಪು ಸುಮ್ನೆ ಇಲ್ದೇ ಇರೋ ಇದನ್ನ ಕ್ರಿಯೇಟ್ ಮಾಡ್ಲಾ ನೀನು? ಏನಿದ್ರು ನನ್ನ ಹತ್ರ ಮಾತಾಡ್ಬೇಕು, ಸುಮ್ನೆ ಇಲ್ಲ ನೀನ್ ಅವಳೇನೋ ಹೇಳ್ತಾಳು ಅವಳಗನ್ಮನ, ಅವಳು ಯಾವತ್ತೂ ಹೇಳ್ದೋಳಲ್ಲ ಅವಳು. ಏನ್ 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 ಹೇಳ್ತಾಳೆ? ಎಷ್ಟು 3 ವರ್ಷ ಹೇಳಿದಿನ. ಈಗ ರೂಮ್ಗಳಿಗೆ ಏನ್ ಮಾಡ್ತಿದ್ದೆ ಹೇಳು? ಏನ್ ಮಾಡ್ತಿದ್ದೆ ಎಷ್ಟೊತ್ತಿಂದ? ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಏನ್ ಮಾತಾಡ್ತಿದ್ದೆ? ಏನ್ 2 ಅವರಿಂದ ಮಾತಾಡ್ತಾ ಇದ್ದ ನೀನು. ರೂಮ್ಗೆ ಹೋಗಿ ಇಲ್ಲಿ ಅವ್ರೇನಾದ್ರು ಬಂದ ತಕ್ಷಣ ರೂಮ್ಗಳಿಗೆ ಹೋಗಿ ಚಿಲ್ಕ ಹಾಕೊಳ್ಳೋದು. ಸೋಫಾ ಮೇಲೆ ಬೆನ್ನು ಬರುತ್ತೆ, ಅದಕ್ಕೆ ಹೋಗಿ ಕೂತಿದ್ದೆ. ಅವ್ರ ಅಮ್ಮನ ಜೊತೆ ಮಾತಾಡಿದ್ರೆ ನಾನು ಒಳಗೋಗಿ ಮಾತಾಡ್ತಿರ್ಲಿಲ್ಲ ನಮ್ಮ. ನಾರ್ಮಲ್ ಮಾತಾಡೋದ್ರಲ್ಲಿ ಏನ್ ತಪ್ಪು? ಮೊನ್ನೆನೂ ರೂಮ್ ನಾನು ಬಂದ್ 3 ಸತಿ ಕದ ತಟ್ಟಿದ್ದೀನಿ, ಇವತ್ತು ಕದ ತಟ್ಟಿದ್ದೀನಿ. ಕೇಳಿಸ್ಲಿಲ್ವ ನಿಮಗೆ? ಅತಿಯಾಗಿ ಮಾತಾಡ್ತಾ ಇದ್ದೀನಿ ನಿಜ. ಸಚ್ಚು ನೀನ್ ಆಡ್ತಾ ಇರೋದು ನಾನೆಲ್ಲ. ಹಿಡ್ದೈತಾ ನಿಂಗೆ? ಸುಮ್ನೆ ಪೇಷನ್ಸ್ ಚೆಕ್ ಮಾಡ್ಬೇಡ. ಹೇಳು ನೀನ್ ನಾನು ಬಾಗ್ಲು ಕಳೆದು ಏನು ಗೊತ್ತಿಲ್ಲ ಅವಳು ಹೇಳ್ತಾವಳು. ಏನು ನನ್ ಬಂದು ಏನು ಕಾಣಿಸ್ತಾ ಇಲ್ಲ. ಮತ್ತೆ ಹಿಂಗ ಆಚೆ ಹೋಗೋದು ಬರೋದು ಬಾಗ್ಲ ಹಾಕೊಳ್ಳೋದು. ಈಗ ಮೊನ್ನೆನು ನಾನು ನಿಂಗೆ ಹೇಳಿದ್ನೆ ಇಲ್ವಾ? ಕೇಳ್ದಾರ ಓದೆ, ಅದನ್ನ ಡೌ ಮಾಡ್ದೆ. ಏನದು ವಿಡಿಯೋ ಎಲ್ಲಿ ತೋರ್ಸು ಅಂತ ಅದಕ್ಕೆ ಅಯ್ಯೋ ಡಿಲೀಟ್ ಮಾಡ್ಬಿಟ್ಟೆ ಅಂತ. ಎಲ್ಲೋಗಿದೆ? ಬಿರಿಯಾನಿ ತಿನ್ಕೊಂಡ್ ಬರೋಕೆ ಅಂತ ವಿಡಿಯೋ ಮಾಡಿದ್ದೆ ಅಂತ ಅಂದೆ. ವಿಡಿಯೋ ಹೆಂಗ್ ಡಿಲೀಟ್ ಆಗ್ಬಿಡುತ್ತೆ? ವಿಡಿಯೋ ಮಾಡಿದ್ರೆ ಏನದು ಸ್ಟೋರೇಜ್ ಜಾಸ್ತಿ ಆಗಿತ್ತು ಅಂತ ಅದಕ್ಕೆ ಡಿಲೀಟ್ ಮಾಡ್ಬಿಟ್ಟ. ಅವಾಗೆ ಜೊತೆಗೆ ಡಿಲೀಟ್ ಆಗೈತೆ. ಸಚ್ಚು ಸುಳ್ಳು ಹೇಳ್ಬೇಡ ನೀನ್, ಸುಮ್ನೆ ಇರು. ನಿಮ್ಗೆ ಏನ್ ಅನ್ಸುತ್ತೆ? ನಾನೇ ಯಾವಾಗ ತರ ಮಾಡಿದೀನಿ? ನಿಜವಾಗ್ಲೂ ಸ್ಟೋರೇಜ್ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಜೊತೆ ಡಿಲೀಟ್ ಮಾಡಿದ್ದು. ಅವ್ನು ನನ್ಗೂ ತೋರ್ಸ್ಬೇಡ ಅದನ್ನ. ಅದಕ್ಕೆ ನಾನು ಡಿಲೀಟ್ ಮಾಡ್ದೆ. ಅಲ್ಲ ಅವ್ನು ನನ್ಗೂ ತೋರ್ಸ್ಬೇಡ ಅದನ್ನ. ನೀನೇ ವಿಡಿಯೋ ನೋಡ್ತೀನಿ ಅಂತ ಹೇಳಿದ. ಇನ್ನೇನು ವಿಡಿಯೋ ತೋರಿಸ್ತೀನಿ ಅದಕ್ಕೆ ಡಿಲೀಟ್ ಆಗೋಯ್ತು ಅಂದೆ. ನಿಂಗೆ ಕತೆ ಪುರಾಣ ಎಲ್ಲ ಹೇಳಕ್ ಆಗಲ್ಲ ಯಾವಾಗ್ಲೂ, ಆಯ್ತಾ? ನಿಂಗೆ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಕೇಳು, ಸುಮ್ನೆ ಅವ್ರ ಮೈಂಡ್ ಎಲ್ಲ ಯಾಕೆ ಹಾಳು ಮಾಡ್ತೀಯಾ? ನಾವ್ ಕೇಳಿದ್ರೆ ಹೇಳ್ತಾ ಇದ್ವಲ್ಲ ನೀನಲ್ಲಿ. ಈಗ ನೋಡ್ ಕತೆ ಪುರಾಣ ಕೇಳ್ಬೇಡ ಅಂತಾನು ಹೇಳ್ತೀಯ, ಹೇಳು ಅಂತಾನು ಹೇಳ್ತೀಯ. ಮೊನ್ನೆ ನೋಡಿದ್ರೆ ಅವನ್ ಜೊತೆ ಮಾತಾಡ್ದವ್ರೆ ಅಂತ ಹೇಳ್ತಾನೆ. ಅವನು ಫೋನ್ ಮಾಡಿ ಕೇಳ್ಬೇಕು, ನಾನು ಫೋನ್ ಮಾಡಿದ್ನಾ ಮಾತಾಡ್ತಾ ಇದ್ನಾ ಅಂತ. ಕೇಳು, ಅಷ್ಟೊಂದು ಡೌಟ್ ಇದ್ರೆ. ನಂಗೆ ಈ ತರ ಅನುಮಾನ ಪಡೋದು ಆ ತರ ಎಲ್ಲ ಆದ್ರೆ ಇಷ್ಟ ಆಗಲ್ಲ ಪಾಪು. ಸುಮ್ನೆ ಎಲ್ಲದಕ್ಕೂ ಓಕೆ ಫಾರ್ ಗ್ರಾಂಟೆಡ್ ತರ ಇರ್ಬೇಡ. ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ನಾನೇನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ನಿಂಗೆ? ಏನ್ ಎಲ್ಲಾನು ಹೇಳ್ಬೇಕಾ ನಿಂಗೆ? ಊರಲ್ಲೇ ನನ್ನ ಪ್ರಾಬ್ಲಮ್ ಇಲ್ಲ, ನಿಮ್ಮಿಬ್ರು ಮಧ್ಯೆ ನನ್ನ ಪ್ರಾಬ್ಲಮ್ ಏನಿಲ್ಲ. ಮತ್ತೆ ನಾನೇನ್ ಆತರ ಯಾರ ಜೊತೆ ಮಾತಾಡ್ತಾ ಇಲ್ಲ, ಮತ್ತೆ ಏನಿಲ್ಲ. ಸುಮ್ನೆ ಇವಳು ಏನೇನು ಹೇಳ್ತಾಳೆ, ನೀವು ಅದಕ್ಕೆಲ್ಲ ರಿಯಾಕ್ಟ್ ಮಾಡಿ. ಮತ್ ಕರೆಕ್ಟ್ ಆಗಿ ಹೇಳು, ಏನ್ ಮಾಡ್ತಿದ್ದೆ ಅಂತ, ಎಲ್ಲೋಗಿದ್ದೆ, ಏನ್ ಮಾಡ್ತೀಯಾ? 1 ವಾರದಿಂದ ನಾನು ನೋಡ್ತಾ ಇದ್ದೀನಿ. 1 ವಾರದ ಮೇಲೆ ಆಯ್ತು. ನೈಟ್ ಆದ್ರೆ ಹೋಗ್ತೀಯಾ, ಇವ್ರಿದ್ರೆ ಹೋಗಲ್ಲ, ಇಲ್ಲಾಂದ್ರೆ ಸುಮ್ನೆ ಇರ್ತೀಯಾ. ಎಲ್ಲಿ ಹೋಗ್ತೀಯಾ? ನಂಗೆ ಸುಮ್ನೆ ಕೋಪ ಬರ್ಸ್ಬೇಡ. ಎಲ್ಲಿ ಹೋಗ್ತೀಯಾ ಅಂತ ಕೇಳಿದ್ರೆ ಕೋಪ ಬರ್ಸ್ಬೇಡ ಅಂದ್ರೆ ಮತ್ತೆ ಏನ್ ವಾಯ್ಸ್ ಎಲ್ಲ ಜೋರಾಗಿ ಮಾಡ್ಕೊಂಡು? ಸಚ್ಚು ಓವರಾಗಿ ಆಡ್ಬೇಡ ಸಚ್ಚು. ನೀನು ನಾನು ಮಾತಾಡೋದು ನೀನು ಹೇಳೋದಕ್ಕೆ ಆನ್ಸರ್ ಮಾಡು. ನಾನು ಮೊನ್ನೆನೇ ಹೇಳಿಲ್ವ? ನೀ ಏನ್ ಹೇಳ್ದೆ ಹೇಳು? ಮೊನ್ನೆನು ನಾವೇ ನಂಗೆ ಹೋಗ್ತೀವ? ನಾವ್ ಹೇಳ್ಬಿಟ್ಟು ಕೇಳ್ಬಿಟ್ಟಿದ್ದಾನೆ ಹೋಗ್ತೀವಿ. ಅದೇ ಇರ್ಬೇಕು, ಹಂಗೇನೆ. ಹಂಗಿದ್ರೇನೆ ಚಂದ ಅನ್ಸುತ್ತೆ ನಿಮ್ಗೆ. ಏನ್ ಎಲ್ಲಾನು ನಿಂಗೆ ಹೇಳ್ಕೊಂಡು ಕೂತ್ಕೋಬೇಕಾ ನಾನು? ಏನಾಗ್ಬಿಡುತ್ತೆ ಹೇಳ್ದೆ ಮಾಡುವಂತ ಕೆಲ್ಸ ಏನು? ಎಲ್ಲಾನು ಹೇಳ್ಬೇಕಂಟಿ ಇವಳಿಗೆ ನಾನು? ಏನ್ ಹೇಳ್ದೆ ಮಾಡುವಂತ ಕೆಲ್ಸ ಏನೈತಪ್ಪ ನಿಂಗೆ? ಹೇಳು. ಏನಿರುತ್ತೆ ಅಂತ ಅಂದ್ರೆ? ಏನೈತೆ? ನಮ್ಗೆ ನನ್ ಸರ್ಕಲ್ ಇರಲ್ವಾ? ಏನ್ ಸರ್ಕಲ್ ಐತೆ ಹೇಳು? ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ? ಮುಚ್ಚುವರೆಯಿಂದ ಮಾಡುವಂತ ಕೆಲ್ಸ ಏನೈತೆ? ಕಿಸಿ ಬೇಡ, ನನ್ಗೆ ಕೋಪ ಬರ್ಬೇಡ. ಅಲ್ಲ, ಕಿಸಿಯೋದಲ್ಲ, ತುಂಬಾ ಮಾತಾಡ್ತಾ ಇದೆ ನಿಜ. ಸುಮ್ಮನೆ ಪೇಷನ್ಸ್ ಚೆಕ್ ಮಾಡ್ಬೇಡ. ಅಲ್ಲ ಅವ್ರೇನೋ ಕೇಳ್ತಾರಲ್ಲ, ನನಗೇನು ಹೇಳ್ಬೇಡ ನೀನು, ಬೇಕಾಗಿಲ್ಲ. ಹೇಳು, ಅದೇನು ಹೇಳು.
ಹೇಳ್ತಾರೆ ಏನ್ ಹೇಳ್ಬೇಕು ಏನು ಸಂಸಾರದಲ್ಲಿ ಏನಾರ ಪ್ರಾಬ್ಲಮ್ ನಿಮ್ಗೆ? ಏನ್ ನಾನು ಪ್ರಾಬ್ಲಮ್ ಇದುವರೆಗೂ ತಲೆ ಹಾಕಿಲ್ಲ, ನನಗೂ ಇದುವರೆಗೂ ಏನು ಪ್ರಾಬ್ಲಮ್ ಕೇಳಿಲ್ಲ. ಇಲ್ಲ. ಪ್ರಾಬ್ಲಮ್ ಇದ್ರೆ ಅವಳಿಗೆ ಇರ್ಬೋದು, ಕೇಳಿಬೇಕು. ನೀನ್ ಪ್ರಾಬ್ಲಮ್ ಇದ್ರೆ ಹೇಳ. ನಾನು ಹೇಳಿದೀನಿ ನನ್ನ ಇಲ್ಲ ಪ್ರಾಬ್ಲಮ್ ಅಂತಲ್ಲ, ಅವಳು ಏನೋ ಚೇಂಜ್ ಆಗಿದ್ಯಾ, ಏನೋ ಮಾಡ್ತಾವನೆ, ಏನೋ ಬಿಡ್ತಾನೆ ಅಂತ ಹೇಳ್ತಾವಳೆ. ಏನು ಅಂತ ನನಗೂ ಅರ್ಥ ಆಯ್ತಲ್ಲ. ನೀವೇನ್ ಕೇಳ್ತಾ ಇದೀರ? ಮತ್ತೆ ಅವಳು ಹೇಳ್ತಾವಳೆ ನೋಡತ್ರ. ಅದು ಸರಿ, ಹೇಳೋದೇನಕ್ಕೆ ಅದಕ್ಕೆ? ಬೇಜಾರಾಗಲ್ವಾ ಅವ್ಳು ಹೇಳಿದ್ರೆ? ಏನ್ ಬೇಜಾರು, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿದೆ ಹೇಳ್ತಾರೆ. ಆತರ ಏನು ಮನ್ಸಲ್ಲಿದೆ, ಏನ್ ಮನ್ಸಲ್ಲಿ ಮನ್ಸ್ ಬಿಚ್ಚು ಮಾತಾಡ್ಬೇಕು. ಹೇಳ್ಬಿಡ್ತಾರಲ್ವಾ? ಯಾರ ಜೊತೆ ಮಾತಾಡ್ತಿದ್ದಿ? ಯಾರ ಜೊತೆ ಮಾತಾಡಿಲ್ಲ ನೀನು? ಎಲ್ಲಾರ ಜೊತೆ ಮಾತಾಡ್ತೀಯ? ನೋಡಿದ್ಯಾ ನೀನು? ಯಾರ ಇಲ್ಲ. ಜೊತೆ ಮಾತಾಡ್ತೀನಿ ಅಂತ? ಮಾತಾಡಲ್ವಾ ಅಂತ ಹೇಳು. ಯಾರ ಜೊತೆ ಮಾತಾಡಿದೀನಿ? ಕೇಳ್ತೀನ. ಅವ ಯಾರು ಫೋನ್ ಮಾಡ್ತಾರವ ನಂಗೆ? ಇಂಥವ್ರು ಮಾಡ್ತಾರೆ ಅಂತ ಹೇಳ್ಬಿಡಿ. ಎಲ್ಲರೂ ಮಾಡ್ತಾರೆ. ಯಾರು? ಎಲ್ಲರೂ ಮಾಡ್ತಾರೆ. ಯಾರು? ನೀನೇ ಮಾತಾಡ್ತೀಯ. ನಿನಗಾನು ಒಂದೆರಡು Chatting ಕಾಲ್ಸ್ ಮಾಡ್ತೀಯ. ಬರ್ತವೇನೋ, ನನ್ಗೆ ಯಾರ್ದು ಬರಲ್ಲ. ಏನಿಲ್ಲ, ಎಲ್ಲ ಬರುತ್ತೆ. ನಿನಗ್ ಬರ್ಲಿಲ್ಲ ಅಂದ್ರೆ ನನಗೂ ಬರ್ಬಾರ್ದಾ? ನೀನ್ ಕೇಳಿದ್ರೆ ಇವ್ನು ಮಾತಾಡಲ್ಲ ಅಂದ್ಬಿಟ್ಟು ನಾನು ಮಾತಾಡ್ದಾಗ ಹಂಗೆ ಇರೋಕ್ಕಾಗುತ್ತಾ? ಮಾತಾಡ್ಬೇಕು ಬಿಡಿ ನೀವು. ಮಾತಾಡ್ಕೊಂಡೇ ಇತ್ತು. ಸುಮ್ನೆ ಇರು, ನೀನು ಕೇಳ್ಬೇಡ ನನ್ನ ಅಷ್ಟೇ. ಜಗಳ ಮಾಡ್ಕೋಬೇಡ್ರಿ. ಇಷ್ಟಕ್ಕೆ ಇಷ್ಟು ಜಗಳ ಆದ್ರೆ ಬರೀ ಕಂಡೋರ್ ಹತ್ರನೇ ಮಾತಾಡ್ತಾ ಇದ್ರೆ ಇಲ್ಲ, 3 ಹೊತ್ತು 7 ಜೊತೆ ಇರ್ತೀನಿ ಜಪ ಮಾಡ್ಕೊಂಡು. ನೀನಿರೋದು ನಮ್ಮನೇಲಿ. ನೋಡ ಹೆಂಗಂತಾನೆ. ಏನ್ ಹೆಂಗಂತಾನೆ? ಅವಳಿಗೂ ಮನೇನೆ, ನಿನ್ಗೂ ಫ್ರೀ ಆಗಿ ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು ಎಷ್ಟು ಹೆಂಗ್ ಬೇಕಂಗ್ ಮಾತಾಡ್ಬೇಡ. ನಂಗೂ ಸ್ಟ್ರಿಕ್ಟ್ ಆಗಿರೋಕ್ ಬರುತ್ತೆ. ಅವಳಿಗೂ ಮನೇನೆ, ನಿನ್ಗೂ ಮನೇನೆ. ಎಲ್ಲಾರ ತರ ನಾನ್ ಸ್ಟ್ರಿಕ್ಟ್ ಆಗಿ ಇರಲ್ಲ ಅಂತ ಅಂದ್ಬಿಟ್ಟು ನೀನ್ ಹೆಂಗ್ ಬೇಕಂಗ್ ಮಾತಾಡೋದಲ್ಲ. ನಾನು ಎಲ್ಲಾರ ತರ ಇರ್ತೀನಂటే ಸ್ಟ್ರಿಕ್ಟ್ ಆಗಿ. ಹಾಗಿದ್ರೆ 1 ವಾರ ಇರಲ್ಲ ಅವಳು. ಇವ್ ನಿಮ್ಗೆ ಅನ್ಸುತ್ತ ಅವ್ಳು ನಾನು ಮಾಡ್ತೀನಿ ಅಂತ? ಅಳ್ಬಿಡ ಸುಮ್ಮನೆ. ನೋಡು ಅವಳು ಹೇಳ್ತಾಳು, ತಲೆನೋವು ಸುಮ್ಮನೆ. ಅದೇ ಇದೊಂದು ಡ್ರಾಮಾ ಕಲ್ತಾಳು. ಯಾವಾಗ್ಲೂ ಅಳೋದೊಂದು ಬರುತ್ತೆ, ಇನ್ನೇನು ಬರಲ್ಲ. ನಿಮ್ಗೆ ಅನ್ಸುತ್ತಾ ನಾನು ಮಾಡ್ತೀನಿ ಅಂತ ಹೋಗ್ಲಿ? ಏನೋ ನನ್ಗೆ ಅನ್ಸಲ್ಲ. ಅವಳು ಮತ್ತೆ? ಹೇಳ್ತಾಳೆ, ಅವಳು ಹೇಳಿದ್ದೆಲ್ಲ ನಿಜ ಆಗಿರುತ್ತಾ? ಒಂದ್ ಸ್ವಲ್ಪ ಹೊತ್ತಿರ್ಬೋದು, ಹೋಗ್ಬೋದು. ನಿಮ್ಮಿಬ್ಬರಲ್ಲಿ ಇದು ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಇದೇ ಇಲ್ಲ ಅಂತ ಅಲ್ಲ ನಾನು ಹೇಳ್ತಾ ಇಲ್ಲ. ಇವ್ರಿಗೂ ನಾನೇನ್ ಹೇಳೋಷ್ಟು ಇದಿಲ್ಲ ನಿಮ್ಗೆ. ನಿಮ್ಗೆ ಗೊತ್ತಿಲ್ಲ. ಹೋಗ್ ರೂಮ್ ಒಳಗಡೆ ಕುತ್ಕೊಂಡು ಹೊಡೋಕ್ ಪಾಪ. ಸುಮ್ನೆ ಇಲ್ದಾರ ಸೀನ್ ಕ್ರಿಯೇಟ್ ಮಾಡ್ಬೇಡ ನೀನು. ನನ್ ಮುಂದೆ ಅಳ್ಬೇಡ. ಎದ್ದೋಗು ನೀನೆ. ನೀನ್ ಮಾಡ್ತಾ ಇರೋದಿಲ್ಲ ಸೀನು. ಬಂದ್ ಕೂತಿರೋ ನೀನು. ಹೋಗ್ ಕುತ್ಕೊಂಡು ಹೊಡು, ಆಮೇಲೆ ಬಾ. ಕುತ್ಕೊಂಡಿದ್ದಲ್ಲ ಬಾಗ್ಲಾಕೊಂಡು ಕುತ್ಕೋ. ಮತ್ತೇನು ಕರ್ದೆ ಬಂದು? ನನ್ ಬಳಿ ನಾನು ಕೂತಿದ್ದೆ ತಾನೆ. ಎಲ್ಲಾರು ನಿಮ್ಮನ್ನ ನೋಡಿ ಕಲಿಬೇಕು, ನಿಮ್ಮನ್ನ ನೋಡಿ ಕಲಿಬೇಕು. ಕಲಿತಾರೆ. ಹಿಂಗಿದ್ರೆ ಚೆನ್ನಾಗಿ. ಏನ್ ಹಿಂಗಿದ್ರೆ ಅಂದ್ರೆ అంటే ಅದೇನ್ ಡೈರೆಕ್ಟ್ ಆಗಿ ಹೇಳಿ ಅಂತ ಹೇಳಿ. ಹಿಂಗಿದ್ರೆ ಬಂಗಿದ್ರೆ ಅಂದ್ರೆ ನಿಜ ನಾನು ಮಾತಾಡೋಷ್ಟು ಮಾತಾಡ್ತೀನಿ. ಇಂತರ ಇರ್ಬೇಕು ಅಂತ ಎಲ್ಲಾರು ಇದ್ ಮಾಡ್ತಾರೆ, ನೀವೇ ಇದ್ ಮಾಡ್ತಾರೆ. ಸುಮ್ಮನೆ ನಿಮ್ ಮುಂದೆ ಮಾತಾಡ್ಬಾರ್ದು ಅಂತ ನಾನು ಕಂಟ್ರೋಲ್ ಅಲ್ಲಿ ಇದ್ದೀನಿ. ಮತ್ತೆ ಹೆಂಗ್ ಮಾತಾಡ್ಬೇಡ. ಏನಿದ್ರೆ ಡೈರೆಕ್ಟ್ ಆಗಿ ಹೇಳಿ ಅಂತ ಹೇಳಿ. ನಿಮ್ಗೆ ಏನಂತ ಹೇಳೋಳೆ? ಅದಂಗೆ ಎಲ್ಲೋ ಹೋಗ್ತಾನೆ, ಬಾಕ್ಲ ಹಾಕೊಂಡು ಇರ್ತಾನೆ, ಏನಾದ್ರು ಎಣ್ಣೆಗಿನೇ ಕುಡಿಯಕ್ ಕೊಡ್ತಾನ ಅಂತ ಎಲ್ಲ ಹೇಳ್ತಾಳೆ. ಈಗ ಏನ್ ಪ್ರಾಬ್ಲಮ್ ಏನ್ ನಿಂಗೆ? ಆಯ್ತು, ನಾನು ಕುಡಿದ್ರು ಏನ್ ಪ್ರಾಬ್ಲಮ್ ನಿಂಗೆ? ಹಿಂಗೆ ಬಂದ್ಬಿಟ್ಟು ಜಗಳ ಮಾಡ್ತಾ ಇದೀನಾ, ಹೊಡಿತಾ ಇದೀನಾ ನಿಂಗೆ? ಇದು ಮಾಡೋನು ಅದನ್ನ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಈಗ ಆಲ್ರೆಡಿ ಆಡ್ತಿದ್ಯಲ್ಲ ಅವತಾರನ. ಏನ್ ಆಡ್ತಾ ಇದೀನಿ ಅಂದ್ರೆ? ಇವ್ರಿಗೆ ಏನ್ ಜಗಳ ಮಾಡಿದೀನಂటే? ಇವ್ರಿಗೆ ಏನ್ ಕುಡಿದ್ರೆ ಪ್ರಾಬ್ಲಮ್ ಹೋಗ್ಲಿ? ಹಂಗಾದ್ರೆ ಕುಡಿತಿದ್ಯಾ ಅನ್ನಂಗ್ ಆಯ್ತು. ಅಲ್ಲ, ನಾನು ಕುಡಿತಾ ಇದೀನೋ ಬಿಡ್ತೀನೋ ಆಯ್ತಾ? ನಿನ್ಗೆ ಏನ್ ಪ್ರಾಬ್ಲಮ್ ಏನು? ಹಂಗಾದ್ರೆ ಕುಡಿತಿದ್ಯಾ ಅನ್ನಂಗ್ ಆಯ್ತು. ನಿನ್ಗೆ ಏನಾದ್ರು ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀನಾ? ಈಗ ಮಾಡ್ತಿಲ್ವಾ? ಏನ್ ಮಾಡ್ತಾ ನೀನ್ ಮಾತಾಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಹೋಗ್ಬಿಡ್, ಮಗ ಎದ್ದೇಳುತ್ತೆ. ಎದ್ರೆ ಮಲ್ಕೋತಾಳ ಬಿಡಿ. ಸಚ್ಚು ಸುಮ್ನೆ ಇರು. ಸುಮ್ನೆ ಇಲ್ದೇ ಇರೋದೆಲ್ಲ ಅವ್ರಿಗೆ ಹೇಳ್ಕೊಂಡು ಅವ್ರ ಮನ್ಸಿಗೂ ಬೇಜಾರ್ ಮಾಡ್ಕೊಂಡು ಅಂದ್ರೆ ನಿಮ್ಗೆ ಅನ್ಸಿದ್ರೆ ನೀವು ಇದ್ ಮಾಡಿ. ಸುಮ್ನೆ ಇದ್ ಮಾಡ್ಬಿಡಿ. ಬಂದು 1 hour 2 hour ಇರೋರ್ಗೆ ಏನ್ ಅನ್ಸುತ್ತೆ? 24 ಗಂಟೆ ಇರೋರ್ಗೆ ಗೊತ್ತಾಗುತ್ತೆ. ಎಲ್ಲಾರ ಮುಂದೆನೂ ಚೆನ್ನಾಗಿ ಹೇಳ್ತಾರೆ. ನಿನ್ ಮುಂದೆ ಏನು ಅವತಾರ ಆಡ್ತಿದ್ದೀನಾ? ನಿಮ್ ಮಗ್ಳಿಗೆ ಏನೋ ನೋವು ಕೊಟ್ಟಿದ್ದೀನಾ ನಾನು?
ಅದನ್ನೇ ನಾನು ಹೇಳ್ತಾರೆ ಮತ್ತೆ? ಏನು ಅನ್ಸೋದಿಲ್ಲ ಏನು ಅವಳು ಯಾವತ್ತೂ ಅಳಬಾರ್ದು ಚೆನ್ನಾಗಿರ್ಬೇಕು. ಅವಳು ಮಾದಿ ಮುಂಚೆ ಮಾಡೋ ಕೆಲ್ಸನೇ ಅದು. ಏನ್ ಮಾಡೋಣ? ನಂಗೆ ಅದೇ ಕೆಲಸ ಮೂರೊತ್ತು. ಇರೋರ್ ನ್ಯಾಯವಾಗಿದ್ರೆ ಏನು ಹೇಳ್ತಾರೆ. ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕೇನು ಏನಂತ? ನಾನು ಇಂಥದ್ ಮಾಡ್ತಾ ಇದೀನಿ ಅಲ್ಲೋ ನಾನೇನ್ ಮಾಡ್ತಾ ಇಲ್ಲ, ಮತ್ತೆ ನೀನ್ ಹೇಳಿದ್ದು ನಾನು ಇದೆಯಾ ಅವು ಕುಡಿದ್ರೆ ಏನ್ ಪ್ರಾಬ್ಲಮ್ ನಿನ್ಗೆ ಅಂತ ಕೇಳ್ತಾ ಇರೋದು. ನಿನ್ ಏನ್ ಪ್ರಾಬ್ಲಮ್ ಅಂತ. ನಾನೇನ್ ಕುಡಿತೀನಿ ಹೋಗಿ ಕುಡ್ದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಮತ್ತೆಲ್ಲೈತ್ಯಾ ನಿಂಗೇನ್ ಪ್ರಾಬ್ಲಮ್ ಅಂತ. ಮತ್ತೆಲ್ಲೈತ್ಯಾ ಎಲ್ಲೋಯ್ತೆ ಅಂದ್ರೆ ಸುಮ್ನೆ ಓಡಾಡ್ತಾ ಇರ್ತೀನಿ, ಊಟ ಮಾಡಿರ್ತೀನಿ, ಓಡಾಡ್ತಾ ಇರ್ತೀನಿ, ಹೋಗ್ಬಿಟ್ಟು ಅಲ್ಲಿ ಲೈವ್ ಮಾಡ್ತೀನಿ ಅಷ್ಟೇ. ಫೋನಲ್ಲಿ ಮಾತಾಡಿದ್ರೆ ಮಾತಾಡ್ತೀನಿ. ಅದನ್ನೆಲ್ಲ ಹೇಳ್ಕೊಂಡ್ ಕುತ್ಕೊಂಡು ಸ್ವಲ್ಪ ಜ್ಞಾನ ಇರ್ಬೇಕು. ಮತ್ತೆ ವಯಸ್ಸಾಯ್ತು. ಏನು ಹೇಳಂಗೆ ಇಲ್ಲ. ನಾವು ಬೇಜಾರಾಗೋದು ಏನು ಹೇಳಂಗಿಲ್ಲ. ಬೇಜಾರಾಗೋದು ಹೇಳ್ಕೊ. ಆಗೋದನ್ನೆಲ್ಲ ಸಾವಿರ ಜನದ ಜೊತೆ ಫೋನ್ ಮಾಡಿ ಈ ಮಾತಾಡ್ಬೋದು. ತರ ಚಾಡಿ ಹೇಳೋದಲ್ಲ. ಬೇರೆ ಬೇಜಾರಾದ್ರೆ ಮಾತಾಡು, ಬೇಡ ಅಂತ ಹೇಳಲ್ಲ. ನಾನೇನ್ ಚಾಡಿ ಹೇಳಿಲ್ಲ. ಇನ್ನೇನು ಈ ತರ ಬುದ್ಧಿ ಬಿಡು ಫಸ್ಟ್. ನೀನ್ ಬಿಡು ಸಚಿನ್. ಚಾಡಿ ಹೇಳೋದು ಅದು ಇದು. ಸುಮ್ನೆ ನನಗೆ ಹೇಳ್ಬೇಡ. ಆಂಟಿ ನಿಮ್ಗೆ ಏನ್ ಅನ್ಸುತ್ತೆ ಆಂಟಿ? ನಾನು ಮಾಡ್ತೀನಾ? ಮಾಡಲ್ಲ. ಅದನ್ನ ಏನಾದ್ರು ಇದ್ರೆ ಪ್ರಾಬ್ಲಮ್ ಇಲ್ಲ ಅವಳ ಹತ್ರ ಹೇಳ್ಕೊಬೇಕು ಹಿಂಗೆ ಅಂತ. ಇವಳ ಹತ್ರ ಹೇಳೋದು ವೇಸ್ಟ್. ಇಷ್ಟ ದಿನ ಹೇಳೋದು ಕೇಳೋದು ಮಾಡೋದೆಲ್ಲ ಚೆನ್ನಾಗೇ ಇತ್ತು. ಈಗ ಏನದು ವೇಸ್ಟ್. ಆಯ್ತು, ನಾನು ನಿಂಗೇನು ಹೇಳೋದಿಲ್ಲ. ಅದೇ ಇವಾಗ ವೇಸ್ಟ್ ಆಗೋದೆ. ಯಾರು ವೇಸ್ಟ್ ಅಲ್ಲ. ಹೆಂಡತಿ ಗಂಡ ಆಗ್ಬೇಕು, ಗಂಡನ ಹೆಂಡತಿ ಆಗ್ಬೇಕು. ಯಾರು ನಿಂಗೆ ಅವ್ರು ವೇಸ್ಟ್ ಅಲ್ಲ, ಅವ್ರು ನಿಂಗೆ ವೇಸ್ಟ್ ಅಲ್ಲ. ಎಲ್ಲ ಕೈ ಮೀರಿ ಹೋಗ್ಬೇಕು. ಅವಾಗ ಬಾಯ್ ಮಾಡ್ಕೋಬೇಕು. ಏನ್ ಅನ್ಸುತ್ತೆ ಅದು ನೀನ್ ಮಾಡ್ಕೊ. ಅತಿಯಾಗಿ ಮಾತಾಡ್ಬೇಡ ಅಷ್ಟೇ. ನಾನು ಏನಾದ್ರೂ ಮಾಡಿದ್ರೆ ಅದನ್ನ ಹೇಳಿದ್ದು, ಅತಿಯಾಗಿ ಮಾತಾಡ್ಬೇಡ. ನಿಂಗೆ ಏನ್ ಅನ್ಸುತ್ತೆ ಅದು ಮಾಡ್ಕೊ. ಕಲಿತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಆಂಟಿ? ನಮ್ಗೆ ಏನು ಅನ್ನಿಸ್ತಿಲ್ಲ, ಕಾಣಿಸ್ತಿಲ್ಲ. ಮತ್ತೆ ಯಾಕಂದ್ರೆ ನಮಗ್ ಕಾಣಿಸಲ್ಲ. ಅದು ಕಟ್ಕೊಂಡವ್ರಿಗೆ ಗಂಡನ್ ತಪ್ಪು ಹೆಂಡತಿ ಗೊತ್ತಾಗುತ್ತೆ. ಹೆಂಡತಿ ತಪ್ಪು ಗಂಡನ್ ಗೊತ್ತಾಗುತ್ತೆ ಅಷ್ಟೇ ಅನ್ನೋದೇ ನನ್ನ ಅನ್ಸುತ್ತೆ. ನಂಗೆ ಯಾಕೋ ನೀವೇ ಏನೋ ಡೌಟ್ ಪಡ್ತಾ ಇದೀರಾ ಅನ್ಸುತ್ತೆ. ನಾನ್ ಡೌಟ್ ಪಡ್ತಾ ಇಲ್ಲ. ನಾನ್ ಡೌಟ್ ಪಡ್ತಾ ಇಲ್ಲ. ಅದೇನು ಗೊತ್ತ್ರಿ? ಅವಳ ಆತರ ಹೇಳ್ಕೊಂಡಿರುತ್ತೆ ಅವಳೆಲ್ಲ. ಅವಳ ಹತ್ರ ನೀವೇನು ಗೊತ್ತ್ರಿ? ನಿಮಗ್ ನಂಬಿಕೆ ಇಲ್ವಾ? ಅವಳು ಹೇಳ್ತಾವಳಲ್ಲ. ನಾನು ಕೇಳೋದು ಕೇಳಿ. ಅಲ್ಲ ಅವಳಿಗೇನೋ ಇರ್ಬೋದೇನೋ. ನನ್ ಕಣ್ಣೆ ಕಾಣಿಸ್ತಾ ಇರ್ಬೋದು. ಅವಳ ಕಣ್ಣೆ ಏನೋ ಕಾಣಿಸ್ತಾ ಆಯ್ತು, ಇನ್ನೊಂದು ಹೇಳ್ತಾರೆ ನಂಬ್ತೀರಾ? ನಂಬಲ್ಲ. ನಾನ್ ಅದೇ ಹೇಳ್ತಾ ಇರೋದು. ಕಣ್ಣಿಗೆ ಕಾಣಿಸ್ಬೇಕು. ಏನಾದ್ರೂ ತಪ್ಪಾಗ್ಲಿ ಅದು ಕಣ್ಣಿಗೆ ಕಾಣಿಸ್ಬೇಕು, ಇಲ್ಲ ಸಾಕ್ಷಿ ಸಿಗ್ಬೇಕು. ಖಂಡಿತ ಸತ್ಯ. ನಂದು ಇವಾಗ್ಲೇ ನಾನು ಯಾವ್ದೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇರ್ತೀನಿ, ಅದು ಸತ್ಯನಾ? ಅದು ಕಾಣಿಸಿದ್ರೇನೆ ನಂಬ್ತೀರಾ ಅದನ್ನ? ನಂಬಲ್ಲ. ನಾನು ಅಷ್ಟು ಸುಲಭವಾಗಿ ಏನು ನಂಬಕ್ ಹೋಗಲ್ಲ. ಮತ್ತೆ ಏನು ಗೊತ್ತ್ರಿ? ಅವ್ಳು ಹೇಳ್ತಾವಳಲ್ಲ, ಅವಳಿಗೆ ಮೋಸ ಆಗ್ಬಾರ್ದು. ನಾಳೆ ದಿವಸ ಅನ್ಸುತ್ತಾ? ನೀವು ನಂಬ್ತೀರಾ? ಅವಳೇನ್ ಹೇಳೋದು, ಸಣ್ಣದ್ ಇವಾಗ ಕಾಣಿಸುತ್ತೆ, ನಾಳೆ ದಿವಸ ದೊಡ್ಡದಾದ ಕೇಳಕ್ಕೆ ಯಾರು ಕೈಲೂ ಆಗಲ್ಲ. ಅದು ಸಣ್ಣದ್ರಲ್ಲೇ ಇದ್ ಮಾಡ್ಬೇಕು ಅಂತ ಅವಳು ಹೇಳೋದು. ಆಯ್ತು, ಕಾಣಿಸ್ತಾ ಇಲ್ಲ. ಅವಳಿಗೆ ಏನ್ ಕಾಣಿಸ್ತೋ ಹೇಳಿ. ಈ ತರ ಇಲ್ಲ, ಸುಮ್ನೆ ನೀನು ಇಲ್ದೇ ಇರೋದೆಲ್ಲ ಇದ್ ಮಾಡ್ಬೇಡ ಅಂತ ನಾನು ಅದನ್ನೇ ಹೇಳಿದ್ದು. ನೀವು ಅದೇ ಮೈಂಡ್ ಸೆಟ್ ಅಂತ. ಅವರು ಮುಂಚೆ ಮಾತಾಡುವಾಗ ಅದನ್ನೇ ಹೇಳಿದ್ರು. ಆಯ್ತಾ? ಅವ್ರೇನು ಮಾತಾಡಲ್ಲ. ಮತ್ತೆ ಇನ್ನೇನಕ್ಕೆ ಎಗರಾಡ್ತಾ ಇದೆಯಾ? ಎಲ್ಲಾರು ಮನೆ ಆಂಟಿ ಪ್ರ್ಯಾಂಕ್ ಮಾಡಿದ್ದು. ಅಲ್ಲ ಕೊನೆಗೂ ನೀವ್ ಹೇಳಿದ್ರಲ್ಲ ನೀವ್ ಹಂಗ್ ಮಾಡಲ್ಲ ಅಂತ. ಇನ್ನೇನ್ ಮತ್ತೆ? ಆತರ ಎಲ್ಲ ಏನಿಲ್ಲ. ಅಯ್ಯೋ ಥೂ, ಆತರ ಎಲ್ಲ ನಾವು ಅಲ್ಲ. ಸುಮ್ನೆ ರೀ, ಪ್ರ್ಯಾಂಕ್ ಮಾಡಿದಷ್ಟೇ. ನಗಿ ಇವಾಗ ಹೋಗ್ಲಿ. ನೀವು ನಂಬ್ಲಿಲ್ವಲ್ಲ ಕೊನೆಗೂ. ಮತ್ತೆ ಅದೇ ತಾನೇ ಖುಷಿ. ನಾವ್ ಆತರ ಎಲ್ಲ ಅಲ್ಲ. ನಿಮ್ಗೆ ಅನ್ಸುತ್ತ ಹೋಗ್ಲಿ? ಕಾಣಿಸ್ತಿಲ್ಲ ಅಂತ ನಾವು ಆಕ್ಚುಲಿ ನೆನ್ನೆನೆ ಪ್ಲಾನ್ ಮಾಡಿದ್ವಿ ಆಯ್ತಾ. ನೆನ್ನೆ ಫೋನ್ ಮಾಡಿದ್ಲು, ನೀವು ಮಲ್ಕೊಂಡೆ ನಾನು
ಟಿವಿ ನೋಡ್ತಾ ಇದೀನಿ ಅಂತ ಅಂದ್ರಿ, ಕರೆಕ್ಟಾ? ಅಂದ್ರಿ ತಾನೇ? ನಿನ್ನೆ ಫ್ಲಾಪ್ ಆಗೋಯ್ತು, ಸರಿನಾ? ಅಲ್ಲ ಇವತ್ತು ರೂಮಲ್ಲಿ ಕ್ಯಾಮ್ರಾ ಇಡೋಣ ಅಂತ ಅನ್ಕೊಂಡ್ವಿ. ಇದು ಕ್ಯಾಮ್ರಾ ನೋಡ್ಲಿಲ್ವಾ ನೀವು ಇಲ್ಲಿ ಇಟ್ಟಿದ್ದು? ಅಲ್ಲ ಏನದು, ಅವ್ರಿಗೆ ಅಳು ಬರ್ತಾ ಇದೆ, ಅಳಕೈತೆ ಇಲ್ಲ ಆಯ್ತಾ? ನನ್ನ ಮಗಳು ಬಂಗಾರ ಗೊತ್ತೇನಾ? ಅಳಿಯ ಬಂಗಾರ ಅಲ್ವಾ? ಬಂಗಾರ, ನೀನು ಬಂಗಾರ. ಆತರ ಏನಾಗಲ್ಲ, ಚೆನ್ನಾಗಿ ನೋಡ್ಕೊಂತೀವಿ. ಈ ಅವಳನ್ನ ಸಹಿಸ್ಕೊಂಡು ನೋಡ್ಕೊಂತ ಇರೋದೇ ಹೆಚ್ಚು. ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ವಾಡ್ದು ಕಳ್ಸಿರೋರು. ಅವಳು ಯಾವತ್ತೂ ಏನೂ ಮೋಸ ಆಗ್ಬಾರ್ದು. ಮೈಗಳು ಅಲ್ಲಿದಾವೆ. ಕ್ಯಾಮ್ರಾ ಇಟ್ಟಿ ಗೊತ್ತಿಲ್ಲದಂಗೆ ಮಾಡಿದೀವಿ. ಸೊ ಸಕ್ಸಸ್ ಪ್ರ್ಯಾಂಕ್. ಆಂಟಿ ಇವಳ್ದೆ ಪ್ಲಾನ್ ಆಂಟಿ. ಬಾರ್ಸಿ ಎರಡು. ನಮ್ಮಮ್ಮಂಗ್ ಮಾಡಿದೆ ಹಿಂಗೆ ಅಂತ. ನಾ ಆಕ್ಚುಲಿ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಬಿಟ್ಟು ಇವಳ ಮೇಲೆ ನಂಗೆ ಅಮ್ಮ ಅಳ್ತಲ್ಲ, ನಂಗೂ ಬೇಜಾರಾಗುತ್ತೆ. ಓ ನೀನ್ ಅಪ್ಪ ಗ್ಲಿಸರಿನ್ ಹಾಕೊಳ್ದಂಗೆ ಹೇಳ್ತೀಯಲ್ಲ. ಹಾ ನಿಮ್ಮ ಅಮ್ಮ ಹತ್ರ ಅಂತ ಅತ್ತಾ? ನಂಗೆ ನಗು ಬರ್ತೈತಲ್ಲಿ. ಇಲ್ಲಿ ಬಂದೆ ಗೊತ್ತಾ, ನಂಗೆ ನಗು ಬಂದ್ಬಿಡ್ತು, ಅದಕ್ಕೆ ಬಾಗಿಲು ತೆಗೆದು ಹೋದೆ. ನೀವು ತೆಗೆದ್ಬಿಟ್ಟು ಆಚೆ ಬಂದ್ರಿ ತಾನೆ? ಅವಳು ಬಂದಿದ್ದು. ಅವಳ ಯಾರೋ ಬಾಗ್ಲು ಓಪನ್ ಆಗಿದ್ ನೋಡ್ದೆ, ನಗು ಬಂದ್ಬಿಡ್ತು. ಆಮೇಲೆ ಅಲ್ಲಿ ಆಚೆ ಹೋಗಿದ್ದು ಇದು ಒಂಥರ ಕನೆಕ್ಟ್ ಆಯ್ತು. ನನಗೆ ನಗು ಬರ್ತಾ ಇದೆ, ಅದಕ್ಕೆ ಇಬ್ರು ನೋಡ್ಕೊಂಡೇ ಮಾತಾಡ್ತಾ ಇದ್ದೇನೆ. ಆಕ್ಚುಲಿ ಅವ್ನ ಮಗ ನೋಡಿದ್ರೆ ನಗು ಬರ್ತಾ ಇದೆ ನಂಗೆ. ಎಲ್ಲ ಮೋಸ್ಕಾರು ತರನೇ ಸಿಕ್ಬಿಡ್ತಾರಲ್ಲ, ಒಂಥರ ಮನ್ಸಲ್ಲೇ ಒಂಥರ. ಜಗತ್ತಲ್ಲಿ ಇರೋದೇ ಆತರ. ಎಲ್ಲ ನೋಡಿ ನೋಡಿ ನಮ್ಮ ಅಮ್ಮಗ್ ಬೇಜಾರಾಗ್ತೈತೆ. ಏನಿಲ್ಲ, ನನ್ನ ಮಕ್ಳು ನೋವಾರ್ದು. ಏನ್ ಹೇಳ್ತೀರಾ ಕೊನೆದಾಗಿ? ಪ್ರ್ಯಾಂಕ್ ಹೆಂಗಿತ್ತು? ಬ್ಯಾಂಕು 10 ತಲೆನೋವು ಬಂತು ನನಗೆ. ಇನ್ನೇನಿದೆ, ಇಬ್ರು ಚೆನ್ನಾಗಿರ್ಬೇಕು. ನಿಮ್ಮಿಬ್ರನ್ನು ನೋಡಿ ಬೇರೆಯವರು ಈ ತರ ಇರ್ಬೇಕು ಅನ್ಕೋಬೇಕು, ಆ ತರ ಬದುಕು. ಆಲ್ರೆಡಿ ಅನ್ಕೊಂಡಿದ್ದಾರೆ ತುಂಬಾ ಜನ. ಎಷ್ಟ್ ಜನ ನಿಂಗ್ ಬಂದ್ ಹೇಳೋರಮ್ಮ ಇವನ್ ಬಗ್ಗೆ? ಏನ್ ಹೇಳೋರು ಹೇಳು ಕ್ಯಾಮ್ರಾಗೆ. ಹೇಳೋರಿ ಆ ಥರ ಅಳಿಯಬೇಕು, ಸರಿ ಇಲ್ಲ ನಮ್ಗೆ, ಆ ಥರ ಅಳಿಯ ಇರಲಿ, ನಿಮ್ಮ ಮಗಳು ಒಳ್ಳೆಯವಳು, ಯಾರಿಗೂ ಸಿಗಲ್ಲ ಆ ಥರ ಅಳಿಯ ಅಂತ ಎಲ್ಲ ಹೇಳಿದೆ. ಅಲ್ಲ ಅದೇನೋ ಸರಿ, ಇವಳು ಒಳ್ಳೆವಳು ಅಂತ ಹೇಳ್ಬಿಟ್ರಲ್ಲ, ಅದು ಪ್ರಾಬ್ಲಮ್. ನಾನ್ ಇರೋದಕ್ಕೆ ನೀನ್ ಒಳ್ಳೆಯವನಾಗಿರೋದು. ಒಬ್ಬ ಇಲ್ಲ ಕೆಟ್ಟವನಾಗಿರೋನಾ? ಓಕೆ ಗಾಯ್ಸ್, ಯಾರಿಗಾದ್ರೂ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ. ಫಸ್ಟ್ ಆಫ್ ಆಲ್ ಆಂಟಿ ಸಾರಿ ಆಯ್ತಾ, ನಾನು ಆಂಟಿ ಅಂತಾನೆ ಕರೆಯೋದು. ವಿ ಆರ್ ಫ್ರೆಂಡ್ಸ್ ಇದ್ದಂಗೆ ನಾವು ಯಾವತ್ತೂ ಅಳಿಯ ಅತ್ತೆ ಥರ ಇವತ್ತವರೆಗೂ ಇಲ್ಲ. ಸೊ ಏನೇ ಇದ್ರು ಡೈರೆಕ್ಟಾಗಿ ಮಾತಾಡ್ತೀವಿ. ಆಂಟಿನೂ ಹೇಳಿದ್ರಲ್ಲ, ಅವ್ರಿಗೆ ನಾನು ಆ ಥರ ಮಾಡಿಲ್ಲ ಅಂತಲೇ ಅವ್ರಿಗೆ ಅನ್ನಿಸ್ತಾ ಇರೋದು. ಬಟ್ ಅಲ್ಲಿ ನನ್ನ ರೂಮಲ್ಲಿ ಕೂತ್ಕೊಂಡಾಗಲೂ ಕೇಳಿಸ್ಕೊತಾ ಇದ್ದೆ, ಅವ್ರು ಹಂಗೆ ಹೇಳ್ತಾ ಇದ್ರು. ಬಟ್ ನಾನು ಕೇಳಿಸ್ದೇ ಇರೋ ಒಂಥರ ಡವ್ ಮಾಡಿದೆ. ಸಕ್ಸಸ್ ಆಯಿತು. ಫಸ್ಟ್ ಪ್ರ್ಯಾಂಕ್ ಆ್ಯಕ್ಚುಲಿ ಆಂಟಿ ಮೇಲೆ ತುಂಬಾ ಜನ ಪ್ರ್ಯಾಂಕ್ ವಿಡಿಯೋ ಕೇಳ್ತಾ ಇದ್ರು. ಬಟ್ ನಾನು ಆ್ಯಕ್ಚುಲಿ ಇವಳ ಮೇಲೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ, ಬಟ್ ಆಗಲಿಲ್ಲ. ಸೊ ಇದೇ ಥರ ಇನ್ನು ಬೇರೆ ಥರ ಏನೋ ಪ್ರ್ಯಾಂಕ್ ಬೇಕಂತಂದರೆ ಕಮೆಂಟಲ್ಲಿ ಹಾಕಿ ಯಾವ ಥರ ಮಾಡೋಣ ಅಂತ. ಸೊ ಟ್ರೈ ಮಾಡ್ತೀನಿ. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಆ್ಯಂಡ್ ಶೇರ್ ಮಾಡ್ತಾಯಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್.